ದೇವನಹಳ್ಳಿ ತಾಲೂಕಿನ 13 ಗ್ರಾಮಗಳ ರೈತರು ಅಕ್ಷರಶಃ ಬೀದಿಗಿಳಿದಿದ್ದಾರೆ. ರೈತ ಈ ನಾಡಿನ ಈ ದೇಶದ ಬೆನ್ನೆಲುಬು ಅಂತ ಹೇಳ್ತೀರಾ, ಅದೇ ರೈತನ ಬೆನ್ನೆಲುಬನ್ನ ಮುರಿತಾ ಇದ್ದೀರಾ. ಈ ರಾಜ್ಯದ ಮುಖ್ಯಮಂತ್ರಿಗಳು ರಾಜ್ಯದ ರೈತರ ಸಮಸ್ಯೆಯನ್ನ, ರೈತರ ಕೂಗನ್ನ ಯಾಕೆ ಕೇಳಿಸ್ಕೊಳ್ತಾ ಇಲ್ಲ? ನಾಳೆ ವಿಧಾನಸೌಧ ಕೇಳ್ತಾರೆ, ನಾಳೆ ಕಬ್ಬನ್ ಪಾರ್ಕ್ ಕೇಳ್ತಾರೆ, ನಾಳೆ ಈ ರಾಜ್ಯವನ್ನೇ ಕೇಳ್ತಾರೆ. ಕೊಟ್ಬಿಡ್ತೀರಾ? ನೀವು ಈ ರಾಜ್ಯದ ಸಚಿವರೋ ಇಲ್ಲ ರಿಯಲ್ ಎಸ್ಟೇಟ್ ಏಜೆಂಟ್ರೋ ಅರ್ಥ ಮಾಡ್ಕೋಬೇಕಾಗಿದೆ. ಅಲ್ರಿ, ಆ ಹೆಣ್ಣು ಮಕ್ಕಳನ್ನ, ಆ ವಯೋವೃದ್ಧರನ್ನ, ರೈತ ಹೋರಾಟಗಾರರನ್ನ ನಿರ್ದಾಕ್ಷಿಣ್ಯವಾಗಿ ಅವರ ಮೇಲೆ ಎರಗಿ ಅವರನ್ನ ಬಂಧಿಸ್ತೀರಲ್ವಾ? ನಿಮಗೆ ರೈತರ ಬಗ್ಗೆ ಕನಿಷ್ಠ ಕಾಳಜಿನೂ ಇಲ್ವಾ? ರೈತರ ಭೂಮಿ ಮುಟ್ಟಬೇಡಿ ವಿಶೇಷ ಚರ್ಚೆಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕೆಜೆ ಹಳ್ಳಿ ಸುರೇಶ್. ಪ್ರಿಯ ವೀಕ್ಷಕರೇ, ರಾಜ್ಯದಲ್ಲಿ ದೇವನಹಳ್ಳಿ ಚಲೋ ಅಂತ ರೈತ ಹೋರಾಟ ನಡೀತಾ ಇದೆ. ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ 13 ಗ್ರಾಮಗಳ ರೈತರು ಅಕ್ಷರಶಃ ಬೀದಿಗಿಳಿದಿದ್ದಾರೆ. 1777 ಎಕರೆ ಭೂಮಿಯನ್ನ ಯಾವುದೇ ಕಾರಣಕ್ಕೂ ಕಿತ್ಕೋಬೇಡಿ, ಭೂಸ್ವಾಧೀನ ಮಾಡಬೇಡಿ ಅಂತೇಳಿ ರೈತರು ಬೀದಿಗಿಳಿದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ರೈತರ ಈ ಯಾವ ಆಕ್ರೋಶಕ್ಕೂ ಮಣಿಯದ ರಾಜ್ಯ ಸರ್ಕಾರ ನಾವು ಭೂಮಿಯನ್ನ ಪಡೆದೇ ತೀರ್ತೀವಿ ಅನ್ನುವಂಥ ಹಠಕ್ಕೆ ಬಿದ್ದಿದೆ. ಅಲ್ರಿ, ಈ ರಾಜ್ಯದ ಮುಖ್ಯಮಂತ್ರಿಗಳು ರಾಜ್ಯದ ರೈತರ ಸಮಸ್ಯೆಯನ್ನ, ರೈತರ ಕೂಗನ್ನ ಯಾಕೆ ಕೇಳಿಸ್ಕೊಳ್ತಾ ಇಲ್ಲ? ಅಂದಿನ ಬಿಜೆಪಿ ಸರ್ಕಾರ ಇದೇ ಹೋರಾಟದ ರೈತರನ್ನ ಕಡೆಗಣಿಸಿ ಈ ಭಾಗದ ರೈತರ ಭೂಮಿಯನ್ನು ನಾವು ಕಿತ್ಕೊಳ್ತೇವೆ ಅಂತ ಹೇಳಿ ನಿರ್ಧಾರ ಮಾಡಿದಾಗ ರೈತರು 3 ವರ್ಷಗಳಿಂದ ಹೋರಾಟವನ್ನು ಮಾಡ್ತಾನೆ ಇದ್ರು. ಆ ಸಂದರ್ಭದಲ್ಲಿ ವಿರೋಧ ಪಕ್ಷದ ಸ್ಥಾನದಲ್ಲಿದ್ದಂತಹ ಕಾಂಗ್ರೆಸ್ನ ನಾಯಕರು ಆಗಿರುವಂತಹ ಮಾಜಿ ಮುಖ್ಯಮಂತ್ರಿಗಳು ಆಗಿದ್ದಂತಹ ಸಿದ್ದರಾಮಯ್ಯನವರು ಅಲ್ಲಿಗೆ ಭೇಟಿ ಕೊಟ್ಟು ಯಾವುದೇ ಕಾರಣಕ್ಕೂ ರೈತರ ಭೂಮಿಯನ್ನ ರಾಜ್ಯ ಸರ್ಕಾರ ಕಿತ್ಕೋಬಾರ್ದು ಅಂತೇಳಿ ಅಂದಿನ ಬಿಜೆಪಿ ಸರ್ಕಾರಕ್ಕೆ ಆಗ್ರಹ ಪಡಿಸಿದ್ರು. ರೈತರ ಜೊತೆಗೆ ನಾನಿದ್ದೇನೆ ಅಂತೇಳಿ ಸಿದ್ದರಾಮಯ್ಯನವರು ಹೇಳಿದ್ರು. ಈಗ ಅಧಿಕಾರಕ್ಕೆ ಅದೇ ಸಿದ್ದರಾಮಯ್ಯನವರು ಬಂದಿದ್ದಾರೆ, ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ. ಅವತ್ತು ಕೊಟ್ಟ ಮಾತಿಗೆ ಇವತ್ತು ತಪ್ಪಿ ನಡೆದಿದ್ದಾರೆ. ಅವತ್ತು ವಿರೋಧ ಪಕ್ಷದ ಸ್ಥಾನದಲ್ಲಿದ್ದಂಥ ಸಿದ್ದರಾಮಯ್ಯನವರು ಅವತ್ತು ರೈತರಿಗೆ ಏನು ಹೇಳಿದ್ರು? ರೈತರಿಗೆ ಭೂಮಿಯನ್ನ ವಾಪಸ್ ಕೊಡಬೇಕು, ಅವರ ಭೂಮಿಯನ್ನು ಕಿತ್ಕೋಬಾರ್ದು ಅಂತ ಹೇಳಿದ್ರು. ಆದರೆ ಇದೇ ಸಿದ್ದರಾಮಯ್ಯನವರು ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ. ರೈತರು ಹೋರಾಟ ಮಾಡ್ತಾ ಇದ್ದಾರೆ, ನಾವು ಭೂಮಿಯನ್ನು ಕೊಡಲ್ಲ ಅಂತೇಳಿ. ಆದರೆ ರೈತರ ಹೋರಾಟವನ್ನು ಈಗ ಕಡೆಗಣಿಸಲಾಗ್ತಾ ಇದೆ. ನಾವು ಭೂಮಿಯನ್ನು ಕೊಡಲ್ಲ ಅಂದರೂ ಕೂಡ ಹೇಗಾದರೂ ಮಾಡಿ ಕಿತ್ಕೋಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಅಲ್ರಿ, ರೈತರು ತಮ್ಮ ಭೂಮಿಯನ್ನ ನಾವು ಕೊಡಲ್ಲ, ನಾವು ಉಳುಮೆ ಮಾಡಬೇಕು, ಬಿತ್ತನೆ ಮಾಡಬೇಕು, ನಮ್ಮ ಭೂಮಿಯನ್ನು ನಾವು ಇಟ್ಕೋತೀವಿ ಅಂತ ಹೇಳಿದ್ರೆ ಅವರ ಭೂಮಿಯನ್ನ ಕಿತ್ಕೊಂಡು ಕಾರ್ಪೊರೇಟ್ ಕುಳಗಳಿಗೆ ಕೊಡೋದಕ್ಕೆ ಹೊರಟಿದಾರಲ್ಲ, ರೈತರ ಬಾಯಿಗೆ ಮಣ್ಣು ಹಾಕೋ ಕೆಲಸವನ್ನ ಮಾಡ್ತಿರಲ್ಲ, ನಿಮಗೆ ನಾಚಿಕೆ ಆಗಲ್ವಾ? ಅಜಾರ ಒಂದಿಬ್ರು ಸಚಿವರು ಹೇಳ್ತಾರಂತೆ, ರೈತರಿಗೆ ನಾವು ಒಂದಷ್ಟು 3 ಗ್ರಾಮಗಳನ್ನು ಕೊಡ್ತೇವೆ, ಇನ್ನೊಂದಷ್ಟು ಜಾಗವನ್ನು ಕೊಡ್ತೀವಿ ಅಂತ ಹೇಳ್ತಿರಲ್ಲ. ನೀವು ಈ ರಾಜ್ಯದ ಸಚಿವರೋ ಇಲ್ಲ ರಿಯಲ್ ಎಸ್ಟೇಟ್ ಏಜೆಂಟ್ರೋ ಅರ್ಥ ಮಾಡ್ಕೋಬೇಕಾಗಿದೆ. ರೈತ ಈ ನಾಡಿನ ಈ ದೇಶದ ಬೆನ್ನೆಲುಬು ಅಂತ ಹೇಳ್ತೀರಾ, ಅದೇ ರೈತನ ಬೆನ್ನೆಲುಬನ್ನ ಮುರಿತಾ ಇದ್ದೀರಾ. ರೈತರ ಭಾವನೆಗಳಿಗೆ ಬೆಲೆ ಇಲ್ವಾ? ರೈತರ ಹೋರಾಟಗಳಿಗೆ ಬೆಲೆ ಇಲ್ವಾ? ಯಾರೋ ಕಾರ್ಪೊರೇಟ್ ಕುಳಗಳು, ಕಾರ್ಪೊರೇಟ್ ದಗಾಕೋರರು ಬಂದು ನಮಗೆ ರೈತರ ಫಲವತ್ತಾದ ಭೂಮಿ ಬೇಕು ಅಂತ ಕೇಳ್ತಾ ಇದ್ದಾರೆ, ಅದಕ್ಕೆ ನೀವು ಕೊಟ್ಟು ಬಿಡಿ ಅಂತೇಳಿ ರೈತರನ್ನ ಕೇಳ್ತೀರಲ್ಲ. ನಾಳೆ ವಿಧಾನಸೌಧ ಕೇಳ್ತಾರೆ, ನಾಳೆ ಕಬ್ಬನ್ ಪಾರ್ಕ್ ಕೇಳ್ತಾರೆ, ನಾಳೆ ಈ ರಾಜ್ಯವನ್ನೇ ಕೇಳ್ತಾರೆ. ಕೊಟ್ಬಿಡ್ತೀರಾ? ಅಲ್ರಿ, ಆ ಹೆಣ್ಣು ಮಕ್ಕಳನ್ನ, ಆ ವಯೋವೃದ್ಧರನ್ನ, ರೈತ ಹೋರಾಟಗಾರರನ್ನ ನಿರ್ದಾಕ್ಷಿಣ್ಯವಾಗಿ ಅವರ ಮೇಲೆ ಎರಗಿ ಅವರನ್ನ ಬಂಧಿಸ್ತೀರಲ್ವಾ? ನಿಮಗೆ ರೈತರ ಬಗ್ಗೆ ಕನಿಷ್ಠ ಕಾಳಜಿನೂ ಇಲ್ವಾ? ರೈತರು ಈಗ ಸರ್ಕಾರಕ್ಕೆ ನೋಟಿಸ್ ಕೊಟ್ಟಿದ್ದಾರೆ. ನಾವು ಪ್ರಾಣ ಬೇಕಾದರೂ ಬಿಡ್ತೇವೆ,
ಆದರೆ ಯಾವುದೇ ಕಾರಣಕ್ಕೂ ನಮ್ಮ ಭೂಮಿಯನ್ನು ನಾವು ಕೊಡಲ್ಲ. ನಮ್ಮ ಭೂಮಿಯನ್ನು ನಾವು ಯಾವುದೇ ಕಾರಣಕ್ಕೂ ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರ ಈ ರೈತರ ಕೂಗನ್ನು ಆಲಿಸಿ ಅವರ ಭೂಮಿಯನ್ನು ವಾಪಸ್, ಅಂದರೆ ಅವರ ಭೂಮಿಯನ್ನು ಕಿತ್ಕೊಳ್ಳದೆ ಆ ತುಂಡು ಭೂಮಿಯಲ್ಲಿ ಅವರು ಕೃಷಿಯನ್ನು ಮಾಡೋದಕ್ಕೆ, ಅವರನ್ನು ಆ ಭೂಮಿಯನ್ನು ಕಾಪಿಟ್ಕೊಳ್ಳೋಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು. ಒಂದು ವೇಳೆ ಕೊಡದೇ ಇದ್ದರೆ ಈ ರಾಜ್ಯದ ಹಳ್ಳಿಗಳಲ್ಲಿ ಜನರು ರೊಚ್ಚಿಗೆದ್ದು ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾರೆ. ಈ ರೈತರ ಹೋರಾಟ ಸರ್ಕಾರದ ಪತನಕ್ಕೆ ಕಾರಣವಾದರೂ ಅಚ್ಚರಿಯಿಲ್ಲ. ಅಂಥದ್ದೊಂದು ಸಂದರ್ಭವನ್ನು ರಾಜ್ಯ ಸರ್ಕಾರ ತೆಗೆದುಕೊಳ್ಳಬಾರದು. ನಿಮಗೆ ನಿಜವಾಗಿಯೂ ಈ ನಾಡಿನ ರೈತರ ಬಗ್ಗೆ ಕಾಳಜಿ ಇದ್ದರೆ, ಪ್ರೀತಿ ಇದ್ದರೆ ಅದನ್ನು ಕೇವಲ ಭಾಷಣಗಳಲ್ಲಿ ಘೋಷಣೆ ಮಾಡೋದಲ್ಲ. ರೈತರು ನಿಮ್ಮಗಳ ಸ್ವಂತ ಭೂಮಿಯನ್ನು ಕೇಳ್ತಾ ಇಲ್ಲ, ಸರ್ಕಾರದ ವತಿಯಿಂದ ಭೂಮಿ ಕೊಡಿ ಅಂತೇಳಿ ಅಂಗಲಾಚ್ತಾ ಇಲ್ಲ. ಅವರ ಭೂಮಿಯನ್ನು ಕಿತ್ಕೋಬೇಡಿ ಅಂತ ಹೇಳ್ತಿದ್ದಾರೆ. ಅವರ ಭೂಮಿಯನ್ನು ನಾವು ಕೊಡೋದಿಲ್ಲ, ನಾವೇ ಇಟ್ಕೊಳ್ತೀವಿ ಅನ್ನೋದಕ್ಕೆ ಅವರಿಗೆ ಸ್ವಾತಂತ್ರ್ಯ ಇದೆ, ಹಕ್ಕಿದೆ. ಸಂವಿಧಾನದ ರಕ್ಷಣೆ ಅಂದರೆ, ಪ್ರಜಾಪ್ರಭುತ್ವದ ರಕ್ಷಣೆ ಅಂದರೆ ಸಂವಿಧಾನದ ಪುಸ್ತಕವನ್ನು ಕೈಯಲ್ಲಿಡ್ಕೊಂಡು ಎಲ್ಲ ಕಡೆ ಪಠನೆ ಮಾಡೋದಲ್ಲ. ರೈತ ಹೋರಾಟಗಾರರ ಆಗ್ರಹವನ್ನು, ಅವರ ಮನವಿಯನ್ನು, ಅವರ ಸ್ಪಂದನೆಯನ್ನು, ಹೋರಾಟವನ್ನು ಕೇಳುವುದು, ಅವರಿಗೆ ಸ್ಪಂದಿಸಿ ಅವರಿಗೆ ತೊಂದರೆ ಆಗದಂತೆ ನೋಡ್ಕೊಳ್ಳೋದು ಕೂಡ. ಇದು ಸಂವಿಧಾನ ರಕ್ಷಣೆ ಮಾಡುವ ಕಾಯಕ. ನಾವು ಸಂವಿಧಾನವನ್ನು ಕಾಪಾಡ್ತೇವೆ, ರಕ್ಷಣೆ ಮಾಡ್ತೇವೆ ಅಂತೇಳಿ ಸಂವಿಧಾನದ ಪುಸ್ತಕವನ್ನು ಹಿಡ್ಕೊಂಡ್ಬಿಟ್ರೆ ಸಾಕಾಗಲ್ಲ. ರೈತರ ಮನವಿಯನ್ನು, ರೈತರ ಆಗ್ರಹವನ್ನು, ಅವರ ಒಳನೋವನ್ನು ನೀವು ಕೇಳಬೇಕಾಗಿದೆ. ಒಂದು ವೇಳೆ ರೈತರು ನೀವು ಕೇಳಿದಾಗೆ ಈ ಕಾರ್ಪೊರೇಟ್ ವ್ಯವಸ್ಥೆಗೆ, ವಾಣಿಜ್ಯೀಕರಣಕ್ಕೆ ಏನು ಈ KIADB ಕೇಳ್ತಾ ಇದೆಯಲ್ಲ, ಅವರಿಗೆ ಭೂಮಿಯನ್ನು ಕೊಟ್ಟರೆ ಅವರು ಭಿಕ್ಷುಕರಾಗಬೇಕಾಗತ್ತೆ, ಜೀತದಾಳುಗಳಾಗಬೇಕಾಗತ್ತೆ. ಈ ಎಚ್ಚರವನ್ನು ರೈತರು ಅರ್ಥ ಮಾಡ್ಕೊಂಡಿದ್ದಾರೆ. ರಾಜ್ಯ ಸರ್ಕಾರ ಈ ದೇವನಹಳ್ಳಿ ಚಲೋ ಈ ರೈತ ಹೋರಾಟಕ್ಕೆ ಮನ್ನಿಸಿ, ರೈತ ಹೋರಾಟವನ್ನು ಗಂಭೀರವಾಗಿ ಪರಿಗಣಿಸಿ ಅವರ ಭೂಮಿಯನ್ನು ಕಿತ್ತುಕೊಳ್ಳದ ಹಾಗೆ ನೋಡಿಕೊಳ್ಳೋದು ಜವಾಬ್ದಾರಿಯಾಗಿದೆ. ಇಲ್ಲ ಅಂದರೆ ರೈತರು ತಮ್ಮ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸುವ ಹಂತಕ್ಕೆ ರಾಜ್ಯ ಸರ್ಕಾರ ಕೊಂಡೊಯ್ಯೋದಿಲ್ಲ ಅನ್ನುವ ನಿರೀಕ್ಷೆಯೊಂದಿಗೆ ಈ ಒಂದು ಚರ್ಚೆಯನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನಮಸ್ಕಾರ.